ತುಂಬ ಚೆನ್ನಾಗಿದೆ. ಉಪೇಂದ್ರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಬಂದು ತುಂಬ ವರ್ಷಗಳಾಗಿತ್ತು. ಉಪೇಂದ್ರ ಮೂವೀಸನ್ನು ಹೆಂಗೆ ಎರಡೆರಡು ಸಲ ನೋಡ್ತಿದ್ವಿ, ಹಿಂಗೆ ಎರಡೆರಡು ಸಲ ನೋಡ್ಬೇಕು ಅನಿಸ್ತಿದೆ. ಅರ್ಥ ಬೇಗ ಆಗಲ್ಲ. ತುಂಬ ಚೆನ್ನಾಗಿದೆ. ಈ ತರ್ಕ ತಂಡಕ್ಕೆ ಒಳ್ಳೇದಾಗಲಿ. ತುಂಬ ಆಲ್ ದ ಬೆಸ್ಟ್ ಫಾರ್ ತರ್ಕ ಟೀಮ್. ಇಟ್ಸ್ ವೆರಿ ನೈಸ್ ಫಿಲಮ್. ಎವ್ರಿಬಡಿ ಮಸ್ಟ್ ವಾಚ್ ಇಟ್. ವೆರಿ ಗುಡ್ ಫಿಲಮ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್. ತುಂಬ ವರ್ಷ ಆಗಿತ್ತು ಬಂದು. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ತರ್ಕ ಟೀಮ್ಗೆ ಧನ್ಯವಾದಗಳು. ಸೆಕೆಂಡ್ ಪಾರ್ಟು ಕಾಯ್ತಾ ಇದ್ದೇನೆ. ಕುತೂಹಲ ಆಗ್ಬಿಟ್ಟಿದೆ ನನಗೆ ಮುಂದೆ ಮೂವಿ ನೋಡೋಕ್ಕೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಮತ್ತೆ ಮತ್ತೆ ನೋಡಬೇಕು ಅನಿಸಿದೆ. ಚೆನ್ನಾಗಿ ತೆಗೆದಿದೆ. ಇಲ್ಲ, ಫಿಲಮ್ ಚೆನ್ನಾಗಿದೆ. ಸಸ್ಪೆನ್ಸ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು. ಫಿಲಮ್ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ಫಸ್ಟಿಂದ ಲಾಸ್ಟ್ವರೆಗೂ ಕ್ಯೂರಿಯಾಸಿಟಿಯಿಂದ ನೋಡಿದ್ದೀನಿ. ಪಾರ್ಟ್ 2ವರೆಗೂ ಕಾಯ್ತಾ ಇರ್ತೀನಿ. ಸೊ ಒಂದು ಮೆಸೇಜ್ ಇದೆ ಅಂತ ಅನ್ಕೋತೀನಿ. ಸ್ಟೋರಿನೂ ಇದೆ ಕೂಡ. ಸೊ ಎಲ್ಲರೂ ಮಿಸ್ ಮಾಡದೆ ಪಾರ್ಟ್ 2 ವೇಟ್ ಮಾಡಿ. ತುಂಬ ಚೆನ್ನಾಗಿದೆ. ಹೊಸಬ್ರು ಮಾಡಿದಾರೆ ಅಂತ ಅನ್ಸೋದೇ ಇಲ್ಲ, ಆ ಥರ ಮೂವಿ ಇದೆ. ಫಸ್ಟಿಂದ ಎಂಡ್ವರೆಗೂ ಎಲ್ಲೂ ಬೋರ್ ಆಗೋದಿಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ರಿಗೂ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸ್ನೇಹಿತರೆಲ್ಲ ತುಂಬ ಖುಷಿ ಪಟ್ಟಿದ್ದು ಮಾಡಿದ್ವಿ. ಈ ಸಿನಿಮಾದಲ್ಲಿ ನಂದು ಒಂದು ಸಣ್ಣ ಪಾತ್ರ ಇದೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ತುಂಬ ಚೆನ್ನಾಗಿದೆ ಸರ್. ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಿದ್ದಾರೆ. ಸರಿನಾ, ಇನ್ನೂರು ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ವೆಲ್ಡನ್ ಗುರು, ಚೆನ್ನಾಗಿದೆ ಆ್ಯಕ್ಟಿಂಗು. ಈ ಥರ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡಿ ಅಂತ ಇಂಡಸ್ಟ್ರಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಸೂಪರ್ ಆಗಿದೆ ಜನ. ಚೆನ್ನಾಗಿದೆ, ಸೂಪರ್ ಆಗಿ. ಥ್ಯಾಂಕ್ ಯು. ಚೆನ್ನಾಗಿದೆ. ತರ್ಕ ಟೂ ಬರೋ ಥರ ಬಂದು ಜನಗಳು ನೋಡ್ಬೇಕಂತ ನಾನು ಕೇಳ್ಕೊತೀನಿ. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಹೊಸೊಬ್ಬರ ಪ್ರಯತ್ನ ಮಾಡಿದ್ದಾರೆ, ನೋಡ್ಬೋದು. ಒಂದ್ಸಲ ಬಂದು ನೋಡಿ. ಎಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲಿ ನೋಡಿ. ಚೆನ್ನಾಗಿದೆ. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಸರ್ ನಿಮಗೆ? ಮೂವಿನೇ ಚೆನ್ನಾಗಿತ್ತೆ. ಹೊಸ ಪ್ರಯತ್ನ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಅನ್ಸಲ್ಲ. ಆ್ಯಕ್ಟಿಂಗ್ ಚೆನ್ನಾಗಿದೆ. ಹೀರೋಯಿಂದ ಚೆನ್ನಾಗಿದೆ. ಸರಿ, ಸಸ್ಪೆನ್ಸ್ ಥ್ರಿಲ್ಲರ್ ಯಾವ ಥರ ಇದೆ ಸರ್? ಸ್ವಲ್ಪ ಸಸ್ಪೆನ್ಸ್ ಆಗಿದೆ, ನೋಡೋಕ್ಕೆ ಇಂಟ್ರೆಸ್ಟಿಂಗ್ ಇದೆ. ನೋಡ್ಬೋದು ಪಿಕ್ಚರ್ ನೋಡ್ಬೋದು. ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಅನ್ಕೊಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವರ ಫಸ್ಟ್ ಪ್ರಯತ್ನ ಇದು. ಅವರ ತುಂಬ ಕಷ್ಟಗಳು ನೋಡಿ ನಾನು ಫ್ರೆಂಡ್ಸ್ಗಳೆಲ್ಲ ಶೇರ್ ಮಾಡೋ ಸಿನಿಮಾ ಇದು. ಸೊ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಸರ್. ಸಿನಿಮಾ ಚೆನ್ನಾಗಿದೆ. ಸೊ ಕೊನೆವರೆಗೂ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ. ಸಸ್ಪೆನ್ಸ್ ಥ್ರಿಲ್ಲರು ಇಷ್ಟು ದಿನ ನಾನು ನೋಡಿದ್ದಿಲ್ಲ ಈ ಥರ ಸಿನಿಮಾಗಳು. ಇತ್ತೀಚೆಗೆ ಈ ವರ್ಷದಲ್ಲಿ ಅತ್ಯುತ್ತಮ ಚಿತ್ರ ಅಂದರೆ ತಪ್ಪಾಗಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಯಾಕೆಂದರೆ ಈ ಥರ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಿನಿಮಾಗಳು ಹೋಗುತ್ತೆ. ಯಾಕಂದರೆ ಇವತ್ತು ಒಂದಿನನೇ 12-15 ಸಿನಿಮಾ ರಿಲೀಸ್ ಆಗಿದೆ ಅಂದರೆ ಜನರು ಬರೋಕ್ಕಾಗ್ತಾ ಇಲ್ಲ. ಇಂಥ ಒಳ್ಳೆ ಕಂಟೆಂಟ್ ಮೂವಿನ ದಯವಿಟ್ಟು ನೀವು ಚಿತ್ರಮಂದಿರದಲ್ಲಿ ಬಂದು ನೋಡಬೇಕು. ದಯವಿಟ್ಟು ಎಲ್ಲ ಕರ್ನಾಟಕ ಜನತೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ತರ್ಕ ಅಂತ ಸಿನಿಮಾನ ಸಕ್ಸಸ್ ಮಾಡಿದ್ರೆ ಮಾತ್ರ ಈ ಥರ ಒಳ್ಳೆ ತಂಡಗಳು ಇನ್ನೂ 100 ಸಿನಿಮಾ ಮಾಡ್ಬೋದು. ಇಲ್ಲ ಅಂತಂದರೆ ಓನ್ಲಿ ಸ್ಟಾರ್ಗಳ ಸಿನಿಮಾ ಆಗುತ್ತೆ. ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ರಿವ್ಯೂ ಕೊಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿತ್ತು. ನನ್ನ ತಮ್ಮನೇ ಡೈರೆಕ್ಟ್ ಮಾಡಿರೋದು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಮಾಡ್ತಾನೆ ಅಂತ. ಅಂದರೆ ನೀವು ಕೊನೆವರೆಗೂ ನೋಡೋವರೆಗೂ ಅಯ್ಯೋ ಏನೀಗಿದೆ ಅನಿಸಿದ್ರೆ ಕೊನೆ ಮೆಸೇಜ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಎಂಡ್ವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಮೆಸೇಜ್ ಸಿಗೋದು. ಥ್ಯಾಂಕ್ ಯು. ಹಲೋ, ನಾನೊಬ್ಬ ಕನ್ನಡ ಅಧ್ಯಾಪಕ. ನಾನು ಆ್ಯಕ್ಚುಲಿ ಕನ್ನಡ ಮೂವಿಗಳನ್ನ ನಾನು ಸಾಮಾನ್ಯವಾಗಿ ಇಷ್ಟಪಟ್ಟೆ ನೋಡ್ತೀನಿ. ಇದು ಹೊಸಬರು ಮೂವಿ ಅಂತ ನಾನು ಆಸೆಯಿಂದನೇ ಬಂದೆ. ಯಾಕಂದರೆ ಹೊಸಬರು ಮೂವಿಲಿ ಯಾವತ್ತೂ ಕೂಡ ವಿಭಿನ್ನವಾದ ಪ್ರಯತ್ನ ಇರುತ್ತೆ. ಹೀರೋಗಳ ಸಿನಿಮಾಗಳಿಗಿಂತ ಈಗಾಗಲೇ ಡಾಮಿನೇಷನ್ ಆಗಿರೋ ಹೀರೋಗಳ ಸಿನಿಮಾಗಳಲ್ಲಿ ಬರೀ ಅವ್ರ ಹೀರೋಯಿಸಮ್ ಇರುತ್ತೆ ಹೊರತು ಮೂವಿ ಇರೋಲ್ಲ. ಇಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಹೊಸಬರು, ಹೊಸ ಮುಖಗಳು, ಏನೋ ಒಂದು ಹಂಬಲ ಇಟ್ಕೊಂಡು, ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಹೊಸ ಮೂವಿಯನ್ನು ಹೊಸ ಮುಖಗಳು ಸೇರ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ವೈಯಕ್ತಿಕವಾಗಿ ನನಗೆ ಈ 2.5 ಗಂಟೆ ಸಿನಿಮಾ ಎಲ್ಲೂ ಬೋರ್ ಹೊಡಿಸ್ಲಿಲ್ಲ, ಬೇಜಾರಾಗಲಿಲ್ಲ, ಎದ್ದೋಗಕ್ಕೆ ಮನಸ್ಸು ಬರಲಿಲ್ಲ. ಮತ್ತು ಮಾಮೂಲಿ ಟ್ರ್ಯಾಕಲ್ಲಿ ಇಲ್ಲ, ಇದು ಬೇರೆ ಟ್ರ್ಯಾಕಲ್ಲಿದೆ. ಮೊದಲ ಅರ್ಧ ವಿರಾಮದವರೆಗೂ ಕೂಡ ಭಾಳ ಭಿನ್ನವಾದ ಪ್ರಯತ್ನ. ಮತ್ತು ನ್ಯಾಚುರಲ್ ಸಹಜವಾಗಿ ಈಗ ಅರ್ಬನ್ ಸಿಟಿಗಳಲ್ಲಿ ಎಲ್ಲೆಲ್ಲೂ ಕೆಲವು ಏರಿಯಾಗಳು ಅಡ್ಡಗಳು ಅಂತ ಏನೋ ಈ ಯಂಗ್ಸ್ಟರ್ ಭಾಷೆಯಲ್ಲಿ ಬರುತ್ತೋ ಅಂಥ ಅಡ್ಡಗಳಲ್ಲಿ ಒಂದು ಯುವ ಪೀಳಿಗೆಗಳು ಯಾವ ರೀತಿಯಲ್ಲಿ ಸಹಜವಾಗಿ ವರ್ತಿಸ್ತಾರೋ ಹಾಗೆ ಒಂದು ಸಹಜವಾದ ಕ್ಯಾರೆಕ್ಟರ್ಗಳನ್ನು ಬಿಲ್ಡ್ ಮಾಡಿದ್ದಾರೆ. ಬರೋಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಭಾಳ ಸಹಜವಾಗಿದೆ. ಯಾವುದೋ ಅಲ್ಲಿ ನಮಗೆ ಕಲಾವಿದರು ಪಾತ್ರ ಮಾಡ್ತಾಯಿದೆ ಅಂತ ಅನಿಸ್ತಾನೆ ಇಲ್ಲ. ಎಲ್ಲ ನಾವೇ ಕಣ್ಮುಂದೆ ನೋಡ್ತಾ ಇರೋ ಒಂದು ಕ್ಯಾರೆಕ್ಟರ್ಗಳಿಗೆ ತೆರೆ ಮೇಲೆ ಬಂದಂಗೆ ಅಂತ ಅನಿಸ್ತಾ ಇತ್ತು. ಕೆಲವು ಪಾತ್ರಗಳಂತೂ ನಮಗೆ ನಾವು ಎಲ್ಲೋ ನೋಡಿದ್ದೀವಿ ನಮ್ಮ ಏರಿಯಾಗಳಲ್ಲಿ ಅನ್ನೋ ಥರನೇ ಬಿಂಬಿಸ್ತಾ ಇತ್ತು. ಅಂಥ ಒಂದು ಪ್ರಯತ್ನವನ್ನು ಡೈರೆಕ್ಟ್ರಿಂದ ಹಿಡಿದು ಕಲಾವಿದರು ಎಲ್ಲ ಮಾಡಿದ್ದಾರೆ. ಮಧ್ಯಂತರವರೆಗೂ ಕೂಡ ನನಗೊಂದು ಚೂರು ಬೋರ್ ಆಗಲಿಲ್ಲ. ಆಮೇಲೆ ಒಂದು
ಒಂದು ಸ್ವಲ್ಪ ಕೊನೆಯಲ್ಲಿ ಒಂಚೂರು ಏನೋ ಒಂದು ಬೇರೆ ಥರ ಇರಬೇಕಂತ ಅನಿಸಿದ್ರು ಕೂಡ ಒಟ್ಟಾರೆ ಈ 2 ಗಂಟೆ ಮೂವಿ 2.25 ಗಂಟೆ ಮೂವಿ ಎಲ್ಲೂ ಬೇಜಾರು ಮಾಡಲಿಲ್ಲ. ಇಂಥ ಮೂವಿಗಳು ಯಂಗ್ಸ್ಟರ್ಸ್ಗಳು ಇಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಕನ್ನಡ ಚಿತ್ರರಂಗ ಬೆಳೆಯುತ್ತೆ. ನೋಡೋರು ಕೂಡ ದಯವಿಟ್ಟು ಸಿನಿಮಾಗಳನ್ನು ನೋಡಿ ಇಂಥ ಯಂಗ್ಸ್ಟರ್ನ ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನಂಥ ಅಭಿಪ್ರಾಯ. ಇವರು ಹೊಸಬರು ಏನೋ ಸಾಮಾನ್ಯವಾಗಿ ಏನೋ ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ, ಆದರೆ ಇವತ್ತು ನೋಡಿದ ತಕ್ಷಣ ನನಗೆ ಖುಷಿ ಆಯಿತು. ಇವರ ಪ್ರಯತ್ನ, ಇವರ ಒಂದು ಎಫೆಕ್ಟ್ ಏನಿತ್ತು ಅದು ಇವತ್ತು ಸಫಲತೆ ಆಗಿದೆ. ಇವರು ಹೊಸ ಪ್ರಯತ್ನ ಆದರೂ ಸಹ 10/8 ಕೊಡ್ತೀನಿ. ಏಕೆಂದರೆ ಇವರು ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಅದು ತುಂಬ ಖುಷಿಯಾಗಿದೆ. ನಮಗೂ ಅದನ್ನು ನೋಡಿದ ಮೇಲೆ ಗೊತ್ತಾಯಿತು. ಮತ್ತು ಇವರೇನಾದರೂ ಮುಂದೆ ಸಿನಿಮಾಗಳು ಮಾಡಿದ್ರೆ ನಾವು ಇನ್ನೊಂದಷ್ಟು ನಮ್ಮ ಕೈಲಾದಂಥ ಒಂದು ಸಹಕಾರ ಕೊಡ್ತೀವಿ. ಮತ್ತು ಈ ಫಿಲ್ಮ್ ಬಗ್ಗೆನೂ ಸಹ ನಾವು ಆಲ್ರೆಡಿ ಹೇಳ್ದಂಗೆ 10/8 ರೇಟಿಂಗ್ ಇದೆ. ಇಲ್ಲಿ ಥ್ರಿಲ್ಲಿಂಗು ಚೆನ್ನಾಗಿದೆ ಮತ್ತು ಇದು ನೈಜತೆ ಘಟನೆ. ಇದು ಸಾಮಾನ್ಯವಾಗಿ ನೀವು ನೋಡುವಂಥ ಒಂದು ವಾಸ್ತವಿಕ ಚಿತ್ರಣ ಇಲ್ಲಿ ಬಿಂಬ ಆಗಿದೆ. ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ ಆದ್ರೂ ಇವರಿಗೆ ಒಳ್ಳೆಯದಾಗಲಿ. ಎಲ್ಲ ಜನ ಬಂದು ನೋಡಿ, ಈ ಸಿನಿಮಾ ತುಂಬ ಇಷ್ಟ ಆಗ್ತದೆ.